ನಮ್ಮ ಭಾಗದಲ್ಲಿ ಮಾತ್ರ ಕಾಣ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಂಬೇಡ್ಕರ್ ಬರೀ ದಲಿತಲ್ಲ, ಮಾನವ ಜನಾಂಗದ ಒಬ್ಬ ಯುಗ ಪುರುಷ. ಅವ್ರು ಕೊಟ್ಟಂತ ಸಂವಿಧಾನ ಬರೀ ದಲಿತರಿಗೆ, ಲಿಂಗಾಯತರಿಗೆ, ಮುಸಲ್ಮಾನರಿಗೆ, ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಜನಾಂಗ, ಈ ಜಗತ್ತಿನ ಜನಾಂಗಕ್ಕೆ ತೋರಿಸ್ಕೊಂಡ ಸಂವಿಧಾನ. ಈಗ ಭಾರತ ದೇಶದಲ್ಲಿ ಸಾವಿರಾರು ಜಾತಿ, ಸಾವಿರಾರು ಭಾಷಾ, ಸಾವಿರಾರು ಉತ್ಸವ, ಸಾವಿರಾರು ಜಾತಿ ನಡೀತವೆ. ಈಗ ಮುಸ್ಲಿಂ ಕಂಟ್ರಿ ಇರ್ಬೋದು, ಯುರೋಪಿಯನ್ ಕಂಟ್ರಿ ಇರ್ಬೋದು, ಒಂದೇ ಜಾತಿ ಇರ್ತೈತಿ, ಒಂದೇ ಸಮುದಾಯ ಇರ್ತೈತಿ, ಒಂದೇ ಜಾತ್ರೆ ಆಗ್ತದೆ. ಎಷ್ಟು ಗಲಾಟೆ ನೋಡಿ, ಇಲ್ಲಿ ಎಷ್ಟೇ ಗಲಾಟೆ ಆಗಲಿ ಒಂದು ತಾಸಿನ ಮತ್ತೆ ಹಾದಿ ಬಂದು ಮತ್ತೆ ಅವ್ರ ಮಾರಿ ಜಗಳ ಇಡ್ತಾರ, ಮತ್ತೆ ಒಂದು ತಾಸಿನ ಬಿಟ್ಟು ಮರುಸ ಅವ್ರ ಹೆಗಲ ಮೇಲೆ ಕೈ ಕೊಟ್ಟು ನಡೆಯುವಂಥ ಸಂದರ್ಭ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಕೊಟ್ಟಿದ್ದಾರೆ ನೋಡಿ. ಈ ಮಾತು ಯಾಕೆ ಹೇಳ್ತಪ್ಪ ಅಂದ್ರೆ ಬಹಳಷ್ಟು ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಸಂವಿಧಾನ ಕೊಟ್ಟು ಇವತ್ತು ಭಾರತ ದೇಶದಲ್ಲಿ ತಲೆ ಎತ್ತಿ ಅಡ್ಡಾಡುವ ಮಾಡುವಂಥ ಮಾನವ ಸಮಾಜಕ್ಕೆ ಮಾಡುವಂಥ ಸಂವಿಧಾನ. ಇನ್ನೂ ಬಹುಶಃ ಅಶೋಕ್ ಅಶೋಧರ್ ಬಹಳಷ್ಟು ವಿಷಯ ಮರ್ತರು, ಬಹುಶಃ ನಮ್ಮ ರೋಷದಲ್ಲಿ ಮಾತಾಡೋ ಮರ್ತಿದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ ಕಂಡಂಥ ಸಂವಿಧಾನ ಇನ್ನೂ ಬಹಳಷ್ಟು ಅಂಶವನ್ನು ಬಹಳ ಕಟ್ ಮಾಡಿದ್ದಾರೆ. ಅದನ್ನು ನಾನು ಒಬ್ಬ ಜವಾಬ್ದಾರಿ ಶಾಸಕ ಆಗಿ ಹೇಳೋದಿಲ್ಲ. ಅಶೋಕ್ ಹೊಡಿಬೋದು, ನಾವು ಹೊಡ್ಯಾಕ್ ಬರೋದಿಲ್ಲ. ಯಾಕೆ ಶಾಸಕ ಆಗಿ ನಾವು ಪ್ರಮಾಣ ಮಾಡಿರ್ತೀವಿ, ಕಾನೂನು ಬಿಟ್ಟು ಹೊರಗೆ ಹೋಗೋದು ಪ್ರಮಾಣ ಮಾಡಿ ನಾವು ಸ್ವೀಕಾರ ಮಾಡಿ ಸಹಿ ಮಾಡಿ ಶಾಸಕ ಇರ್ತೀವಿ. ಆ ಸಂವಿಧಾನ ಮತ್ತು ಕಾನೂನು ಬಿಟ್ಟು ಮಾತಾಡ್ಕೊಂಡು ಜಾತ್ಯತೀತ ಮಾತಾಡ್ಬೋದಿಲ್ಲ. ನಾವು ಏನು ಸಂವಿಧಾನ ಚೌಕಟ್ಟಿನ ಶಾಸಕರು ಹಂಗೆ ಕೆಲಸ ಮಾತಾಡ್ಬೇಕು. ಅವ್ರಿಗೆ ಹಕ್ಕಿತ್ತು, ಅವ್ರು ಯಾಕೋ ಮರೆತರು. ಕೆಲವೊಂದು ವಿಷಯ ಇನ್ನೂ ಬಹಳಷ್ಟು ಅಕಸ್ಮಾತ್ ಆ ಸಂವಿಧಾನ ಜಾರಿಗೆ ಬಂತಂದ್ರೆ ಇವತ್ತು ಜಗತ್ತಿನಲ್ಲೇ ಭಾರತ ನೋಡುವಂಗೆ ಆಗ್ತಿತ್ತು. ಆ ಸಂವಿಧಾನ ಕೆಲವೊಂದು ಅಂಶವನ್ನು ಕಟ್ ಮಾಡಿ ಸಂವಿಧಾನ ಬಿಡುಗಡೆ ಮಾಡಿದ್ರು. ಅವಾಗಿನ ಇದ್ದಂಥ ನಾಯಕರು ಯಾರ ಹೆಸರು ಹೋಗ್ಬೇಡ, ಮುಜೂರು ಆಗ್ತೈತಿ. ಯಾಕಂದ್ರೆ ಅವಾಗ ನಮ್ಮ ಭಾರತ ಸ್ವತಂತ್ರ ಮಾಡುವಾಗ ಒಂದೇ ಬಂತು, ಕಾಂಗ್ರೆಸ್ ಮಾತ್ರ ಇತ್ತು. ಕಾಂಗ್ರೆಸ್ ಇತ್ತಂದ್ರೆ ಅದು ರಾಷ್ಟ್ರೀಯ ಪಕ್ಷ ಮತ್ತು ರಾಜಕೀಯಕ್ಕಲ್ಲ. ಕಾಂಗ್ರೆಸ್ ಹುಟ್ಟಿ ಉದಯ ಆದದ್ದು ಗಾಂಧೀಜಿಯವರು ಎಲ್ಲ ಹಿರಿಯರು ಕೂಡಿ ಕಾಂಗ್ರೆಸ್ ಅನ್ನೋ ಹೆಸರಿಟ್ಟು ಸ್ವತಂತ್ರಗೋಸ್ಕರ ಇಟ್ಟಿದ್ದು. 1947 ಸ್ವತಂತ್ರ ಸಿಕ್ಕ ನಂತರ ಗಾಂಧೀಜಿಯವರು ಡಿಸಾಲ್ವ್ ಮಾಡೋದಾಗ ಬಹಳ ಪ್ರಮುಖ ನಾಯಕರು. ಕಳೆದ 200 ವರ್ಷದಿಂದ ಬ್ರಿಟಿಷ್ ಕೈಯಲ್ಲಿ ನಾವು ಉಳಿದಿದ್ದೇವೆ. ನಮಗೆ ತಕ್ಷಣ ಡಿಸಾಲ್ವ್ ಮಾಡಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಕೆಲವೊಂದು ದಿವಸ ನಾವು ಈ ಕಾಂಗ್ರೆಸ್ ಮುಂದುವರಿಸುವ ಒಂದು ಅಭಿಪ್ರಾಯ ಬಂತು. ಅವಾಗ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಮುಖಾಂತರ ಕಾಂಗ್ರೆಸ್ ಅಲ್ಲಿ ಈಗಿನ BJP ಅವರು ಇದ್ರು, RSS ಇದ್ರು, ದಳದಾರ ಇದ್ರು, ಎಲ್ಲ ಕಮ್ಯುನಿಸ್ಟ್ ಎಲ್ಲರೂ ಇದ್ರು, ಎಲ್ಲ ಕಾಂಗ್ರೆಸ್ ಎಲ್ಲರೂ ಇದ್ರು. ಕೆಲವೊಂದು ವಿಷಯ ಹೇಳೋದು ಬೇಡ, ಮುಜುಗರ ಆಗ್ತೈತೆ. ಒಂದು ಒಳ್ಳೆಯ ಸಮಾಜಕ್ಕೆ ದಲಿತ ಸಮಾಜ ಮಾಡಿದಂಥ ಕಾರ್ಯಕ್ರಮದಲ್ಲಿ ಮುಂದಿನ ದಿನದಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ವಿಷಯ ಪ್ರಸ್ತಾವ ಮಾಡೋಣ. ಯಾಕೆ ಅಶೋಕ್ ನೋಡೋಗ್ಬಿಟ್ಟಿಲ್ಲ, ಇನ್ನೂ ಮುಂದುವರಿಬೇಕಾಯ್ತು. ಇನ್ನೂ ಕೆಲವು SC ಇರಬೇಕು, ಮುಸಲ್ಮಾನ್ ಇರ್ಬೋದು, ಹಿಂದೂ ಜನ ಇರ್ಬೇಕು, ಲಿಂಗಾಯತ್ ಇರ್ಬೋದು, ಬ್ರಾಹ್ಮಣರು, ಇನ್ನೂ ಕೆಲವೊಂದು ವಿಷಯ ಗೊತ್ತಾಗಬೇಕಾಯ್ತು. ಬಹಳಷ್ಟು ಸಂವಿಧಾನ ಬಗ್ಗೆ 1947 ನಂತರ 52ವರೆಗೆ ಆದಂಥ ಏನೇಕಾಗಿತ್ತೆಲ್ಲ ದೇಶದಲ್ಲಿ ಬಹಳಷ್ಟು ಜನ ಮುಚ್ಚಿಟ್ಟಿದ್ದಾರೆ. ಈಗಿನ ಯುವಕರು, ವಿಶೇಷವಾಗಿ ದಲಿತ ಯುವ ಸಂಘ ಯುವಕರು ಹಿಂದೂ ಅನ್ನೋಂತ ಬಂದ್ರೆ ಎಲ್ಲ ಹಿಂದೂ ಅಂತ ಅನ್ನೋ ಬಂದು ಅವ್ರು ಲಿಂಗಾಯತರು ಬಂದು ಬ್ರಾಹ್ಮಣ ಜೈನ್ ಬೇರೆ ಜಾತಿ ಆಗುತ್ತೆ. ಅವರು ಸಹ ಮನುಷ್ಯರು. ಅವರೆಲ್ಲ ಬಹಳಷ್ಟು ಸಂವಿಧಾನದಲ್ಲಿ ಅಳವಡಿಕೆ ಅಂತ ಅಂಶನ ಯಾಕೆ ಬಿಟ್ಟ ಅನ್ನೋದು ನೀವು ವಿಚಾರ ಮಾಡಿ ಮುಂದಿನ ದಿನ ನಿರ್ಣಯ ತಗೋಬೇಕಾಗ್ತದೆ. ಈ ಮಾತು ಯಾಕೆ ಅದು ದಲಿತ ಬರೀ ಇಲ್ಲೇ ಇರ್ಬೇಕು ಜಗ ತೆಗೆದಲ್ಲ. ವಿದ್ಯಾಭ್ಯಾಸ ಆಗಬೇಕು, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಅಧಿಕಾರ ಆಗಬೇಕು. ಅಧಿಕಾರವರೆಗೆ ಬಂದು ವಿದ್ಯೆ ಆದ್ರೆ ನಾಳೆ ಸಮಾಜಕ್ಕೆ ಒಳ್ಳೆ ಸೇವೆ ಕೊಡ್ತೀರಿ. ಈ ಸಮಾಜದ ಇನ್ನೂ ಬಹಳ ಯಾಕಂದ್ರೆ ಭವಿಷ್ಯ ಹೆಂಗಾಗುತ್ತೆ ರಾಜ್ಯದಲ್ಲಿ. ನಾವು ದಲಿತರು 1 ಕೋಟಿ 8 ಲಕ್ಷ ಅದ್ರಿ ತಿಳ್ಕೋರಿ ನೀವು ಅನ್ಅಫಿಷಿಯಲಿ. ಇದು 11ನೇ ಸೆನ್ಸಸ್ ಪ್ರಕಾರ ಇದೆ. ಮತ್ತು 15 ವರ್ಷ ಎಲ್ಲ ದಲಿತರು 1 ಕೋಟಿ 8 ಲಕ್ಷ ಇದ್ರಿ. ಬೇರೆ ಕೆಳಗದಾರ. ನೀವು ದೊಡ್ಡವರು ಯಾರು ದೊಡ್ಡ ವಿಚಾರ ಮಾಡಿದ್ರು. ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 1 ಕೋಟಿ 8 ಲಕ್ಷ ದಲಿತರು. ವಾಲ್ಮೀಕಿ ಬಿಟ್ಟು ಮತ್ತೆ ಹೇಳ್ತಾನದ, ವಾಲ್ಮೀಕಿ ಇದ್ರೋಗಿಲ್ಲ. ವಾಲ್ಮೀಕಿ ಮತ್ತು 42 ಲಕ್ಷ ಆಗ್ತಾವ. ಅಂದ್ರೆ ಅದ್ರ ಅರ್ಥ ಯಾಕಂದ್ರಪ್ಪ, ಬಹಳಷ್ಟು ನೀವು ನಿಮ್ಮನ್ನು ತಪ್ಪು ದಾರಿ ಮಾಡಿ ಯುವಕರ ಬುದ್ಧಿ ಬರೀ ಜಗಾಡಕ್ಕೆ ಹೋಗೋಂಗೆ ಮಾಡಿದ್ದಾರೆ.
ನಿಮ್ಮ ಸಂಘಟನೆ ಜನ ಇರಬೇಕು, ಜೈಲಿಗೆ ಹೋಗ್ಬೇಕು, ಕುರ್ಚಿ ಹೋಗ್ಬೇಕು, ಕೋರ್ಟ್ ಹೋಗಿ ಇದಕ್ಕೆ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ದಲಿತರು ವಿದ್ಯಾವಂತರಾಗಿ ನೀವು ನಿಮ್ಮದಲ್ಲಿ ಕೂತು ಬೇರೆ ಸಮಾಚಾರ ನಿಮ್ಮನ್ನು ನೋಡಿ ಕಲಿಬೇಕು. ಹಂಗೆ ಮಾಡ್ಬೇಕು, ನಿಮ್ಮನ್ನು ನೋಡುವ ನಗು ಹಂಗಾಗಬಾರ್ದು. ಹನುಮಂತ ಕೆಪ್ಪುಣ ಮುಂದೆ ಅದಕ್ಕೆ ಯಾಕೆ ಹೇಳ್ತಾ ಅಂದ್ರೆ ಇದು ಕೆಲವೊಂದು ಸಂಘಟನೆಗಳು SC ST OBC ಸಂಘಟನೆಗಳು ಬಹಳ ಬುದ್ಧಿವಂತರಾಗಬೇಕು. ನೀವು ಬಹಳ ಬುದ್ಧಿವಂತ. ಯಾವುದೇ BJP ಬರಲಿ, ಕಾಂಗ್ರೆಸ್ ಬರಲಿ, ದಳ ಎಲ್ಲ ಇರೋ ಅದ ಮಕ್ಕಳೆಲ್ಲ ಬರ್ತಾವ. ಎಲ್ಲ ಒಳಗೆ ಒಂದು ತಗೊಂಡು ರಾತ್ರಿ ಮಾತಾಡ್ತಾರ. ಅವ್ನು ಹೆಂಗೆ ಕೆಟ್ಟದ್ದು ಇವ್ನು ಹೆಂಗೆ ಕೆಟ್ಟು ಮಾತಾಡ್ತಾರೆ. ನಾವು ಸಣ್ಣ ಅವಾಗ ನಾವು ಬಹಳಷ್ಟು ವಿಚಾರ ಮಾಡ್ಬೇಕು. ಇವತ್ತು ಸಾಬ್ರಿಗೆ ಬಕ್ರೀದ್ ಚಿಂತೆ ಐತೆ. ಸಾಬ್ರಿಗೆ ಎತ್ತೈತಲ್ಲ, ಎಲ್ಲ ಹಿಂಗೆ ಇರ್ತಾವ. ಅದಕ್ಕೆ ನೀವೆಲ್ಲ ಟೆನ್ಷನ್ ಇರ್ತಾರೆ. ದಲಿತರು ಸಹ ಟೆನ್ಷನ್ ಇಟ್ಟಿರ್ತಾರೆ. ನಿಮ್ಗೊಂದು ಟೆನ್ಷನ್, ನಮಗೊಂದು ಟೆನ್ಷನ್. ಅದಕ್ಕೆ ದಯವಿಟ್ಟು ನಾವು ಹೇಳ್ತೀನಿ, ನಾನು ಒಬ್ಬ BJP ಶಾಸಕ ಮಾತಾಡೋ ಈ ವಿಷಯಗಳು. ಆದರೆ ನಮ್ಮ ಸಮಾಜ ದೊಡ್ಡದು ಮಾಡಿದೆ. MLA ಇರ್ತೈತೆ ಹೋಗ್ತೈತೆ, ಸಮಾಜ ಮುಖ್ಯ. ನಮ್ಮ MLA ಹೋದ್ರೆ ಅಟ್ಟ ಬಿಟ್ಟು ಅಟ್ಟ ಸಮಾಜ ಒಳ್ಳೇದಾಗಬೇಕು, ಸಮಾಜ ಗಟ್ಟಿಯಾಗಬೇಕು. ಆವಾಗ ನಾವು ತಲೆ ಎತ್ತು ಮಾಡೋಕ್ಕೆ ಸಾಧ್ಯ. ಎಲ್ಲರೂ ಒಳಕಟ್ಟಿಂದ ಬೇರೆ ಸಮಾಜರಿಗೆ ಒಂದು ಬೇದ್ರೆ ದಲಿತ ಮಾಡಿದ್ರೆ ಆಯ್ತು, ನಮಸ್ಕಾರ ದೊಡ್ಡ ಆಗುತ್ತೆ ಹೋಗ್ಬೇಕು. ಅವಾಗ ನಾವು ದಲಿತರು ಅಂಬೇಡ್ಕರ್ಗೆ ಜಯ ಸಿಕ್ಕಂಗೆ ಬೇರೆ ಸಮಾಜ ಭೇದ ಬಸ್ ಸ್ಟ್ಯಾಂಡ್ ಭೇದಾಗ ಆಯ್ತು ದೊಡ್ಡ ನಮಸ್ಕಾರ ಹೋದ್ರೆ ನೀವು ದೊಡ್ಡವ್ರು. ನೀವು ಯಾಕೆ ಮಾಡೋದ್ರೆ ಫೇಲ್ ನಾವು ಇತ್ತು, ಅವು ಫೇಲ್ ನಾವು. ಅದಕ್ಕೆ ದಯವಿಟ್ಟು ಬಹಳಷ್ಟು ನಾವು ಬಹಳ ಜಾಗೃತಿ ಇರ್ಬೇಕು. ಬಹುಸಂಖ್ಯಾಕ ನಾವು ಮುಂದಿನ ದಿನದಲ್ಲಿ ನಮ್ಮ ರಾಜಕಾರಣ ನಮ್ಮ ಕಡೆ ಬರ್ತೈತೆ. ಯಾವುದೋ ಪಕ್ಷ ಬರಲ್ಲ, ನಮ್ಮ ಕಡೆ ಬರ್ತೈತೆ. ಅದಕ್ಕೆ ಭಾಳ ಹುಷಾರಾಗಿ ಒಂದು ಬಡಿಸ್ಕೊಂಡು ಅಂದಾಗ ನಮ್ಗೆ ಯಶ ಆಗ್ತದೆ. ಇಲ್ಲಿಕ್ಕೆ ನಾವು ಫೇಲ್ ಆಗ್ತೇವೆ. ಅದಕ್ಕೆ ದಯವಿಟ್ಟು ಇನ್ನೂ ಭಾಳಷ್ಟು ವಿಚಾರ ಚರ್ಚೆ ಮಾಡೋಣ. ಈ ಒಂದು ಭಾಳಷ್ಟು ಭವ್ಯವಾದ ಅಜಿತ್ ನಮ್ಗೆ ನಾ ಆದಷ್ಟು ತಪ್ಸಾಕ್ ಪ್ರಯತ್ನ ಮಾಡಿದ್ದನು. ಬಿಡಲಿಲ್ಲ ನಾವು. ಎಷ್ಟು ದಿವಸ ಒಂದು 4 ತಿಂಗಳು ಆದಪ್ಪ ನಾ ಬೇಕತೆ ಮುಂದೆ ಹಾಕವು. ಈಗ ದಾಸತ್ ಮಾಡ್ದಂತೆ ರಾಹುಲ್ ಯಾರು ಕರ್ಕೊಂಡು ಮಾಡ್ಕೋತ ನಾ ಕೈ ಕೊಡ್ಬೇಕಂತ ಅಂದ್ರೆ ಬಿಡಲಿಲ್ಲ. ಕಡೆಗೆ ದಾಸತ್ತ ಮಾನ್ಯ ಪುಣದಿಂದ ಬಿಡತ್ತೆ ನೀವು 3 ವರ್ಷದಿಂದ. ಈ ಅಜಿತ್ ನಾ ಬರ್ತೇನೆ ಬಣ್ಣ ಯಾನ ಪುಣ ಚೇಳಿ ಅಜಿತ್ ಬರ್ತೇನೆ ಮಾಡಂಗ ಯಾಕೆ ಬಿಡೋದು ಗೊತ್ತಾಗ್ತಲ್ಲ. ಇಲ್ಲ ಅದ ಅಂದಲ್ಲ ಬೇರೆ ಬೇರೆ ಅದಲ್ಲ ಭಾಷೆ ಇನ್ನು ಬೇಕಾದ ದೋಸ ಹೋಗಿ ಬಿಡ್ತಾರೆ ಅಂದ್ರೆ ನಮ್ಗೆ ನಿಮ್ಗೆ ತಿಳಿದ ನಾ 4ನೇ ಕೈ ಕೊಟ್ಟಿನಿ, ಆದ್ರೂ ಕೈ ಬಿಡ್ಲಿಲ್ಲ. ನಾ ಅನಿವಾರ್ಯ ಪುಣ ಚೇಳಿ ನಾನು ಬರ್ತೇನಪ್ಪ ಬುಧವಾರ ಮಾಡಿಬಿಡ್ತೇನೆ. ಅದು ಭಾಳ ಚಲೋ ಆಯ್ತು, ಭಾಳ ಸಂತೋಷ. ಇಂಥ ಕಾರ್ಯವನ್ನು ಪದೇ ಪದೇ ಆಗಬೇಕು. ಸಂಘಟನೆ ಆಗಿ ಸಮಾಜದ ಒಳ್ಳೆ ರೀತಿಯಿಂದ ಮುಖ್ಯವಾಹಿನಿಯಲ್ಲಿ ಬಂದು ಇನ್ನು ಅನೇಕ ಸೇವಾ ಮನೋಭಾವನೆ ಮಾಡಬೇಕು. ವಿದ್ಯಾವಂತರಾಗಬೇಕು. ಕೆಟ್ಟ ದುಶ್ಚಟವನ್ನು ಬಿಡಬೇಕು. ಎಲ್ಲ ಇಸ್ಪರ್ಟ್ ಆಗಿ ಮೊಟ್ಟಕಾಗಿ ಬಿಡಬೇಕು. ಅಂದ್ರೆ ನಮ್ಮ ಅಂಬೇಡ್ಕರ್ಗೆ ಸ್ವರ್ಗಕ್ಕೂ ಯಶ ಪಡೆದೈತೆ. ಅದಕ್ಕೆ ದಯವಿಟ್ಟು ಎಲ್ಲ ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚರ್ಚೆ ಮಾಡೋಣ. ಮುಂದಿನಲ್ಲಿ ಇವತ್ತಿನ ಶುಕ್ರ ದೃಶ್ಯ ಸ್ಟಾರ್ಟ್ ಆಗ್ತದೆ. ಒಳ್ಳೇದಾಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ. ಎಲ್ಲ ಸಮಾಜನ ಕರ್ಕೊಂಡು ಬಸವಣ್ಣ ಮತ್ತು ಬುದ್ಧ ಬಸವ ಇವೆಲ್ಲ ಅಂಬೇಡ್ಕರ್ ಮಾಡಿದಂಥ ಕನಸನ್ನು ನನಸು ಮಾಡೋಣ. ವ್ಯವಸ್ಥಿತವಾಗಿ ಗೋಕಾಕ್ ತಾಲೂಕಿನಿಂದ ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾದರಿ ಮಾಡಿ ತೋರಿಸೋಣ ಅಂತ ಹೇಳಿ ಮಾತು